ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಂಬೆಹಣ್ಣು, ವಿಳೆದೆಲೆ ಮತ್ತು ತುಳಸಿ ತೆಗೆದುಕೊಂಡು ಉಪ್ಪಿನಕಾಯನ್ನು ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ಇದು ಶೀತದ ಕಾಲದಲ್ಲಂತೂ ತುಂಬಾ ಒಳ್ಳೆಯದು. ನೋಡಿ, ವಿಳೆದೆಲೆನ ಚೆನ್ನಾಗಿ ತೊಳೆದು ಬಿಟ್ಟು ಬಟ್ಟೆ ತೆಗೆದುಕೊಂಡು ಒರೆಸಿ ನೀಟಾಗಿ ಹಾರಾಕಿದ್ದೀನಿ. ತುಳಸಿ ಕೂಡ ನಾನು ಬಟ್ಟೆ ತೆಗೆದುಕೊಂಡು ತೊಳೆದು ಹಾರಾಕಿದ್ದೀನಿ. ನೋಡಿ, ಈ ರೀತಿ ಕಡ್ಡಿ ಥರನೇ ಕಟ್ ಮಾಡ್ಕೋಬೇಕು. ತುಳಸಿನ ತೊಳೆಯೋಕ್ಕೆ ಮುಂಚೆ ಬಟ್ಟೆ ತೆಗೆದುಕೊಂಡು ನೀಟಾಗಿ ಒರೆಸಿದ್ರೆ ಬೇಗನೆ ಒಣಗುತ್ತೆ. ಪುಡಿ ಪುಡಿ ಥರ ಈ ರೀತಿ ಎಲೆಗಳು ಮಾತ್ರ ಕಿತ್ಕೋಬೇಡಿ. ಇದು ಹಾರಿದ ಮೇಲೆ ಎಲೆಗಳನ್ನು ನಾವು ಕಿತ್ಕೊಳ್ಳೋಣ. ಈಗ ನಾವು ಗಿಡದಲ್ಲಿ ನಿಂಬೆಹಣ್ಣನ್ನು ಕಿತ್ಕೊಂಡು ಬರೋಣ ಬನ್ನಿ. ನೋಡಿ, ನಿಂಬೆಹಣ್ಣು ನಮ್ಮ ಪಾಟಲ್ಲೇ ಹಾಕಿರುವಂತಹ ಗಿಡ. ಇದು ಸ್ವಲ್ಪ ದಪ್ಪದಾದಂತಹ ಪಾಟಲ್ಲಿ ಹಾಕಿದ್ದೀನಿ. ನೋಡಿ, ಅಷ್ಟು ದಪ್ಪ ಇದೆ. ಇದರಲ್ಲಿ ನಿಂಬೆಹಣ್ಣು ತುಂಬ ಚೆನ್ನಾಗಿ ಬಿಡುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟೆಷ್ಟು ದಪ್ಪ ಇದೆ ನಿಂಬೆಹಣ್ಣು. ಈಗ ನಾನು ಒಂದು 10 ನಿಂಬೆಹಣ್ಣನ್ನು ಕಿತ್ಕೊಳ್ತಾ ಇದ್ದೀನಿ. ಹಸಿರಾಗಿದ್ದರೂ ಕೂಡ ನಿಂಬೆಹಣ್ಣು ಚೆನ್ನಾಗಿ ಹಣ್ಣಾಗಿದೆ. ಇನ್ನೇನು ಅರಿಶಿನ ಕಲರ್ ಆಗುವಂತಹ ಟೈಮ್ ಬಂದಿದೆ. ಒಂದು 10 ನಿಂಬೆಹಣ್ಣನ್ನು ಕಿತ್ಕೊಳ್ಳೋಣ. ಇನ್ನೂ ಇದೆ ನೋಡಿ, ನಿಂಬೆಹಣ್ಣು ಇನ್ನೂ ಮಸ್ತಾಗಿ ಬಿಡ್ತಾ ಇದೆ. ಹೂವನ್ನು ಹಾಕ್ತಾನೆ ಇದೆ, ನಿಂಬೆಹಣ್ಣುಗಳು ಬಿಡ್ತಾನೆ ಇದೆ. ನೋಡಿ, 10 ನಿಂಬೆಹಣ್ಣು ಕಿತ್ಕೊಂಡಿದ್ದೀನಿ. ಈಗ ಈ ನಿಂಬೆಹಣ್ಣನ್ನು ನೀಟಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಹಾರಾಕೋಣ. ನಿಂಬೆಹಣ್ಣು ಕೂಡ ನೀಟಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಹಾರಾಕಿದ್ದೀನಿ. ಇವೆಲ್ಲನೂ ಕೂಡ 10 ನಿಮಿಷ ಹೀಗೆ ಹಾರಲಿಕ್ಕೆ ಬಿಡೋಣ. ಈಗ ನೋಡಿ, ತುಳಸಿ ಹಾರಿದೆ. ಈ ರೀತಿ ಒಂದೊಂದು ಎಲೆ ನಾವು ಬಿಡಿಸಿ ಇದರೊಳಕ್ಕೆ ಹಾಕ್ಕೊಂಡ್ಬಿಡೋಣ. ಒಂದೊಂದು ಎಲೆನೇ ಬಿಡಿಸ್ಕೋಬೇಕಾಗುತ್ತೆ. ಈ ರೀತಿ ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಎಲ್ಲ. ನೋಡಿ, ಈ ರೀತಿ ಎಲ್ಲ ಒಂದೊಂದೇ ಎಲೆನ ಈ ರೀತಿ ಬಿಡಿಸ್ಕೋಬೇಕಾಗತ್ತೆ. ಮತ್ತು ನೋಡಿ, ವಿಳೆದೆಲೆ ಈ ತೊಟ್ಟು ಸಮೇತ ಕೂಡ ನಾವು ಹಾಕ್ಕೋಬೋದು. ಈ ರೀತಿ ಹಾಕ್ಕೊಳ್ಳೋಣ. ಇದನ್ನು ನೋಡಿ, ಈ ರೀತಿ ಮಡಚ್ಕೊಂಡು ಸಣ್ಣ ಸಣ್ಣದಾಗಿ ಪೀಸುಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ವಿಳೆದೆಲೆನೂ ಸಣ್ಣ ಸಣ್ಣದಾಗಿ ಪೀಸುಗಳನ್ನು ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ವಿಳೆದೆಲೆ ಕೂಡ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ವಿಳೆದೆಲೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ಬಿಡೋಣ ಎಲ್ಲ ಕೂಡ. ಈಗ ನಿಂಬೆಹಣ್ಣನ್ನು ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ಒಂದು ನಿಂಬೆಹಣ್ಣು ಬಂದು 8 ಹೋಳುಗಳಾಗಿ ಕಟ್ ಮಾಡ್ಕೊಳ್ಳೋಣ. ಮತ್ತು ಬೀಜಗಳೆಲ್ಲ ತೆಗೆದು ಬಿಡಬೇಕಾಗತ್ತೆ. ಈ ರೀತಿ ಹೋಳುಗಳನ್ನು ಕಟ್ ಮಾಡ್ಕೊಂಡ್ಬಿಡೋಣ ಎಲ್ಲ ನಿಂಬೆಹಣ್ಣೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. 10 ನಿಂಬೆಹಣ್ಣು ಎಲ್ಲ ಹೋಳುಗಳಲ್ಲಿ ನೋಡಿ, ಒಂದು ಬೀಜನೂ ಇಲ್ದಿರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ರೀತಿ ಒಂದು ಬೀಜನೂ ಇರಬಾರ್ದು, ಎಲ್ಲ ತೆಗೆದು ಬಿಡಬೇಕು. ವಿಳೆದೆಲೆನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾಯಿತು, ಮತ್ತು ತುಳಸಿ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಎಲ್ಲನೂ ಕೂಡ ಒಟ್ಟಿಗೆ ಸೇರಿಸೋಣ. ಸೇರಿಸಿ ಇದರ ಜೊತೆಗೆ ನಾವು ಉಪ್ಪನ್ನು ಸೇರಿಸ್ಬೇಕಾಗತ್ತೆ. 10 ನಿಂಬೆಹಣ್ಣಿಗೆ ನೋಡಿ, 1 ಸ್ಪೂನು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. 2 ಸ್ಪೂನು, 3 ಸ್ಪೂನು, 4 ಸ್ಪೂನು. ಯಾಕಂದರೆ ಹುಳಿ ಜಾಸ್ತಿ ಇರುತ್ತೆ, ಅದರಿಂದಾಗಿ ನಾವು ಒಂದು 4 ಸ್ಪೂನು ಉಪ್ಪನ್ನು ಸೇರಿಸ್ಬೇಕಾಗತ್ತೆ. ಕೈಗೆ ತೇವಾಂಶ ಇರಲೇಬಾರ್ದು.
ಈ ಪಾತ್ರೆ ಕೂಡ ತೇವಾಂಶ ಅನ್ನೋದು ಇರಲೇಬಾರ್ದು ಫ್ರೆಂಡ್ಸ್. ಸೊಪ್ಪು ಅಷ್ಟೇ ನೀಟಾಗಿ ಒಣಗಿದ ಮೇಲೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ನೀಟಾಗಿ ಕಲಸೋಣ. ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಾವೊಂದು ಟಪ್ಪರ್ವೇರ್ ಜಾರ್ಗೆ ತೆಗೆದುಕೊಂಡ್ಬಿಡೋಣ. 10 ದಿನಗಳ ಕಾಲ ನಾವು ಹಾಗೆ ಇಡಬೇಕಾಗತ್ತೆ. ಡೈಲಿ ತಿರುಗಿಸ್ಬೇಕು, ಚೆನ್ನಾಗಿ ನೆನೆಯಬೇಕು. ಅದರ ಜೊತೆಗೆ ನೋಡಿ ಅರಿಶಿನ ಪುಡಿ ಕೂಡ ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಮುಚ್ಚಳ ಹಾಕೋಣ. ಡೈಲಿ ದಿನಕ್ಕೆ 1 ಸಲ ನಾವು ಇದನ್ನು ಕಲಸಿ ಹಾಗೆ ಇಟ್ಬಿಡಬೇಕು. 10 ದಿನಗಳ ನಂತರ ನಾವು ಇದನ್ನು ಉಪ್ಪಿನಕಾಯಿ ಹಾಕೋಣ. ನಿಂಬೆಹಣ್ಣು ಉಪ್ಪಿನಕಾಯಿ ನಾವು 10 ದಿನಗಳ ಹಿಂದೆ ನಾವು ನೆನೆ ಹಾಕಿದ್ವಲ್ಲ, ಈಗ ನಾವು ಹೇಗೆ ನೆಂದಿದೆ ಅಂತ ನೋಡೋಣ. ನೋಡಿ, ನಿಂಬೆಹಣ್ಣು ಚೆನ್ನಾಗಿ ನೆಂದಿದೆ. ನಿಂಬೆಹಣ್ಣು, ವೀಳ್ಯದೆಲೆ ಮತ್ತು ತುಳಸಿ ಇಷ್ಟನ್ನು ಕೂಡ ನೆನೆ ಹಾಕಿದ್ದು ಚೆನ್ನಾಗಿ ನೆಂದಿದೆ. ಈಗ ನಾವು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, 5 ಸ್ಪೂನಷ್ಟು ಸಾಸಿವೆನ ತೆಗೆದುಕೊಂಡಿದ್ದೀನಿ, 2.5 ಸ್ಪೂನಷ್ಟು ಮೆಂತ್ಯ ತೆಗೆದುಕೊಂಡಿದ್ದೀನಿ, ಮತ್ತು 2 ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ನಾನು ಬೆಲ್ಲನ ಇಷ್ಟು ತೆಗೆದುಕೊಂಡಿದ್ದೀನಿ, ಅಚ್ಚು ಬೆಲ್ಲ ಇದು. ಶುಂಠಿ ಒಂದಿಷ್ಟನ್ನು ತೆಗೆದುಕೊಂಡಿದ್ದೀನಿ. ಈಗ ಶುಂಠಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿನಲ್ಲಿ ಅರ್ಧ ಬೆಳ್ಳುಳ್ಳಿ ನಾನು ಈ ಎರಡನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ರೀತಿ ತರಿತರಿಯಾಗಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು 5 ಸ್ಪೂನು ಸಾಸಿವೆನ ಹುರಿದಿಟ್ಕೊಳ್ಳೋಣ. ಚೆನ್ನಾಗಿ ಸಿಡಿಸಿಡ ಅನ್ನೋ ತನಕ ಹುರಿಬೇಕಾಗತ್ತೆ. ಇದು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆ ರೀತಿ ಸಿಡಿಸಿಡ ಅನ್ನಬೇಕು. ಕಲರು ವೈಟ್ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ಅಷ್ಟು ತನಕ ನಾವು ಫ್ರೈ ಮಾಡ್ಕೋಬೇಕು. ಆಯಿತು, ಸರಿ. ಈಗ ನಾವು ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಈಗ ಮೆಂತ್ಯ ಕೂಡ ಸೇರಿಸಿ ಮೆಂತ್ಯ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ಕೂಡ ಅಷ್ಟೇ ಒಳ್ಳೆ ಘಮ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸಿಡಿಸಿಡ ಅನ್ನೋ ತನಕನೂ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಸಿಡಿಸಿಡ ಸೌಂಡ್ ಬರಬೇಕು. ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಅದೇ ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. 2 ಮಿಕ್ಸ್ ಆಗಿ ಈ ಎರಡನ್ನು ಕೂಡ ನಾವು ಸ್ವಲ್ಪ ಹಾರಲಿಕ್ಕೆ ಬಿಟ್ಟು ನಾವು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಪುಡಿ ಮಾಡ್ಕೋಬೇಕು. ತುಂಬಾ ನುಣ್ಣಗೆ ನೈಸಿ ಬೇಡ, ಮುಕ್ಕಾಲು ಭಾಗ ನಾವು ಪುಡಿ ಆಗಬೇಕು ತರಿತರಿಯಾಗಿ. ಈಗ ನಾವು ಒಂದು ಬಾಣಲೆ ಇಟ್ಕೊಂಡು ಅದರ ಜೊತೆಗೆ ನಾವು ಸ್ವಲ್ಪ ಆಯಿಲನ್ನು ಸೇರಿಸೋಣ. ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಉಪ್ಪಿನಕಾಯಿ ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಈಗ ಇದರ ಜೊತೆಗೆ ನಾವು ಬೆಳ್ಳುಳ್ಳಿ ಸೇರಿಸೋಣ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ತೇವಾಂಶ ಅನ್ನೋದೇ ಇರಬಾರ್ದು ಫ್ರೆಂಡ್ಸ್. ಯಾವುದೇ ಇಂಗ್ರೀಡಿಯೆಂಟ್ಸು ತೇವಾಂಶ ಅನ್ನೋದು ಇರಬಾರ್ದು. ಕೈ ಕೂಡ ತೇವಾಂಶ ಇರಬಾರ್ದು. ನೀವು ಉಪಯೋಗಿಸುವ ಸ್ಪೂನ್ ಕೂಡ ತೇವಾಂಶ ಇರಬಾರ್ದು ಫ್ರೆಂಡ್ಸ್. ನೋಡಿ, ಆ ರೀತಿ ಆದ ನಂತರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಬೇಕು. ಸಿಮ್ಮನ್ನು ಪೂರ್ತಿ ಡೌನ್ ಮಾಡ್ಕೋಬೇಕಾಗತ್ತೆ. ಸಿಮ್ಮನ್ನು ಪೂರ್ತಿ ಡೌನ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಈ ರೀತಿ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡ ನಂತರ ನಾವು
ಪುಡಿ ಮಾಡಿಕೊಂಡಂತಹ ಸಾಸಿವೆ ಮತ್ತು ಮೆಂತ್ಯದ ಪುಡಿನ ಸೇರಿಸಿ ನಾವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಹೊತ್ತು ನಾವು ಇದನ್ನು ಫ್ರೈ ಮಾಡ್ಕೋಬಾರ್ದು. ಸುಮ್ಮನೆ ಒಂದು 7-8 ಸೆಕೆಂಡು ಆ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ನಿಂದ ಕೆಳಗೆ ಇಳಿಸ್ಕೊಂಡು ನೋಡಿ, ಈಗ ನಾವು ಹಾಕಿದ್ದಂತಹ ಉಪ್ಪಿನಕಾಯಿ ಇಂಗ್ರೀಡಿಯೆಂಟ್ಸನ್ನೆಲ್ಲ ನಾವು ಅದಕ್ಕೆ ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದ್ರ ಜೊತೆಗೆ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಬಿಡಬೇಕು. ನಂತರ ನಾವು ಮತ್ತೊಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಆಯಿಲನ್ನು ಸೇರಿಸೋಣ. ಸ್ವಲ್ಪ ಆಯಿಲನ್ನು ಸೇರಿಸಿ ಅದರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಖಾರದ ಪುಡಿ ನಾನು ಒಂದು 2.5 ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸನ್ನು ನಾವು ನೋಡಿಕೊಂಡು ಸೇರಿಸ್ಬೇಕಾಗತ್ತೆ. ಈಗ ಇಷ್ಟನ್ನು ನಾವು ಆಯಿಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಅದರ ಜೊತೆಗೇ ಮಿಕ್ಸ್ ಮಾಡಬಾರ್ದು. ಯಾಕಂತಂದರೆ ಈ ರೀತಿ ಫ್ರೈ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿದರೆ ನಂತರ ತುಂಬಾ ಚೆನ್ನಾಗಿರುತ್ತೆ. ಸಾಕು ಇಷ್ಟು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಈ ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಅದರ ಜೊತೆಗೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹೊತ್ತು ಆರಿದ ಮೇಲೆ ಇದನ್ನು ನಾವು ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರೆ 2 ವರ್ಷ ಬೇಕಂದ್ರೂ ಕೂಡ ಕೆಡಲ್ಲ. ಅಂದರೆ ತ್ಯಾವದ ಸ್ಪೂನನ್ನು ಮತ್ತು ತ್ಯಾವದ ಕೈಯಿಂದ ಮುಟ್ಟಬಾರ್ದು. ತುಂಬಾ ಟೇಸ್ಟಾಗಿರುತ್ತೆ. ಉಪ್ಪಿನಕಾಯಿ ಅಂತ ಹೇಳಿ ಉಪ್ಪನ್ನು ತುಂಬಾ ಸೇರ್ಸಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಸೇರಿಸ್ಬೇಕು ಹೊರತು ತುಂಬಾ ಸೇರ್ಸಕ್ಕೆ ಹೋಗಬಾರ್ದು. ಕೆಡೋದಿಲ್ಲ. ಉಪ್ಪನ್ನು ಸೇರಿಸಿದರೆ ತುಂಬ ಕೆಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಎಷ್ಟನ್ನು ಸೇರಿಸ್ಬಾರ್ದು. ತುಂಬಾ ಟೇಸ್ಟಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಉಪ್ಪಿನಕಾಯಿ ಊಟಕ್ಕೆ ಮುಂಚೆ ಇದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೂ ಸಾಕು. ಒಂದು ಹೋಲನ್ನು ಹಾಕ್ಕೊಂಡು ತಿಂದರೂ ಕೂಡ ಕಫ ಕಟ್ಕೊಂಡಿರುವಂತಹವರು, ಶೀತ ಕೆಮ್ಮು ನೆಗಡಿ ಇರುವಂಥವ್ರು ಕೂಡ ವಾಸಿ ಆಗುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಇರುವಂಥವ್ರಿಗೆ ಕೂಡ ಇದು ರಾಮಬಾಣ ಫ್ರೆಂಡ್ಸ್. ಯಾಕಂತಂದರೆ ಇದಕ್ಕೆ ಬಿದ್ದಿರುವಂತಹ ಇಂಗ್ರೀಡಿಯೆಂಟ್ಸು ಅಂಥ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಬಿದ್ದಿರೋದ್ರಿಂದ ತುಂಬಾ ಒಳ್ಳೆ ಆರೋಗ್ಯಕರವಾದಂತಹ ಉಪ್ಪಿನಕಾಯಿ ಫ್ರೆಂಡ್ಸ್. ಇದು ಸ್ವಲ್ಪ ಹಾರಲಿ ಮತ್ತು ಬಾಕ್ಸ್ಗೆ ಹಾಕೋಣ. ಉಪ್ಪಿನಕಾಯಿಯನ್ನು ನಾವು ಬಾಟಲ್ಗೆ ತುಂಬಿಸೋಣ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆದಂತಹ ಉಪ್ಪಿನಕಾಯಿ. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ನೋಡಿ ಫ್ರೆಂಡ್ಸ್, ಅರ್ಧ ಬಾಟಲ್ಗಾಯಿತು. ಇದು ನಿಜವಾಗ್ಲೂ ಎಷ್ಟು ರುಚಿಯಾಗಿರುತ್ತಂತಂದರೆ ಅಷ್ಟು ರುಚಿಯಾಗಿರುತ್ತೆ. ಅಂದರೆ ಈಗಲೇ ಉಪಯೋಗಿಸಬಾರ್ದು. ಇದನ್ನು 1 ವಾರದ ನಂತರ ಉಪಯೋಗಿಸಿ. ಬಹಳ ಟೇಸ್ಟಾಗಿರುತ್ತೆ. ಊರಿರುತ್ತೆ. ಇದು ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಹುಣಸೆಕಾಯಿ ಉಪ್ಪಿನಕಾಯನ್ನು ಹಾಕಿದ್ದೆ ನೋಡಿ. ಇನ್ನೂ ಒಂದು ಸ್ವಲ್ಪ ಇದೆ. ತುಂಬಾ ಚೆನ್ನಾಗಿದೆ. ಇದಂತೂ ನಿಜವಾಗ್ಲೂ 1 ಸ್ಪೂನ್ ಹಾಕ್ಕೊಂಡ್ರೆ ಒಂದು ತಟ್ಟೆ ತುಂಬ ಊಟ ತಿನ್ಬೋದು ಫ್ರೆಂಡ್ಸ್. ಇದು ಕೂಡ ಅಷ್ಟೇ. ಈಗ ಹಾಕಿರೋ ಉಪ್ಪಿನಕಾಯಿ ಕೂಡ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಒಂದು ತಟ್ಟೆ ತುಂಬ ರೈಸನ್ನು ತಿನ್ಬೋದು. ಅಷ್ಟು ಟೇಸ್ಟಾಗಿರುತ್ತೆ. ನಿಜವಾಗ್ಲೂ ತಿನ್ನುವಂಥವ್ರಂತೂ ಉಪ್ಪಿನಕಾಯಲ್ಲೇ ತಿಂದುಬಿಡ್ತಾರೆ. ನಾನಂತೂ ಉಪ್ಪಿನಕಾಯನ್ನೇ ತುಂಬಾ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿಗಿತ್ತು, ಇಲ್ಲಿಗೆ ಬಂದಿದೆ. ತುಂಬಾ ಉಪಯೋಗಿಸ್ತೀನಿ ನಾನು. ಹೋದ ವಿಡಿಯೋದಲ್ಲಿ ಇದೆ ಫ್ರೆಂಡ್ಸ್. ಇದು ಉಪ್ಪಿನಕಾಯಿ ನೋಡಿ,
ಹುಣಸೆಕಾಯಿ ಉಪ್ಪಿನಕಾಯಿ ಈಗಲೂ ಸಿಗುತ್ತೆ. ಹುಣಸೆಕಾಯಿ ಉಪ್ಪಿನಕಾಯಿಯನ್ನು ಹಾಕ್ಕೊಳ್ಳಿ. ನೀವು ಡಬಲ್ ಬೇಕಂದರೆ ಡಬಲ್ ಹಾಕ್ಕೋಬೋದು. ಇದು ಅಷ್ಟೇ, ನಿಂಬೆಹಣ್ಣು ಉಪ್ಪಿನಕಾಯಿ ಕೂಡ ವಿಳೆದೆಲೆ, ನಿಂಬೆಹಣ್ಣು ಮತ್ತು ತುಳಸಿದು ಹಾಕಬೇಕಾದ್ರೂ ಕೂಡ ಅಷ್ಟೇ. ನೀವು ಜಾಸ್ತಿ ಬೇಕಂತಂದರೂ ಇದ್ರ ತುಂಬ ಬೇಕಂತಂದರೂ ಡಬಲ್ ತಗೊಂಡು ಹಾಕ್ಕೊಳ್ಳಿ. ತುಂಬಾ ಬಾಟ್ಲ್ ತುಂಬ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಫ್ರೆಂಡ್ಸ್, ಇದು ಹಾಗಲಕಾಯಿ ಕಾಳು ಗೊಜ್ಜು ಮಾಡಿದ್ದೆ ಬೆಳಗ್ಗೆ ಚಪಾತಿಗೆ. ಮತ್ತು ಇದು ಹುಣಸೆಕಾಯಿ ಉಪ್ಪಿನಕಾಯಿ, ಮತ್ತು ಇದು ರೈಸು, ಮತ್ತು ಈಗ ಮಾಡಿರುವಂತಹ ಅವರೆಕಾಳು ಸಾಂಬಾರು ತುಂಬ ಚೆನ್ನಾಗಿದೆ. ಈಗ ಇನ್ನೂ ಇದು ಸೇರ್ ಮಾಡಿಲ್ಲ, ಈ ಸಾಂಬಾರು ಮಾಡ್ತೀನಿ. ತುಂಬಾ ಟೇಸ್ಟಾಗಿರುತ್ತೆ. ಈಗ ಮಾಡಿರುವಂಥ ಉಪ್ಪಿನಕಾಯಿಯನ್ನು ನಾನು 1 ವಾರ ಉಪಯೋಗಿಸಲ್ಲ ಫ್ರೆಂಡ್ಸ್, ಹಾಗೆ ಇಟ್ಟಿರ್ತೀನಿ. ಇದು ಇನ್ನೂ ತುಂಬ ಚೆನ್ನಾಗಿರುತ್ತೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಯಾವುದೇ ಉಪ್ಪಿನಕಾಯಿ ಉಪಯೋಗಿಸಿದ್ರು ಕೂಡ ತುಂಬ ಟೇಸ್ಟಾಗಿರುತ್ತೆ. ಬನ್ನಿ ತಿನ್ನೋಣ ಊಟ ಎಲ್ಲರೂ ಕೂಡ.